ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ತಿಂಡ್ಲು ಗ್ರಾಮದಲ್ಲಿ ಇಲತೊರೆ ಅಪ್ಪು ಕಪ್ ಕ್ರಿಕೆಟ್ ಟೂರ್ನಮೆಂಟ್ ನಡೆಯಿತು. ಕ್ರೀಡೆಯಲ್ಲಿ ತೊಡಗಿಕೊಳ್ಳುವುದರಿಂದ ಜೊತೆಗೆ ಕ್ರೀಡೆಯಲ್ಲಿ ಉನ್ನತ ಸಾಧನೆಯನ್ನ ಮಾಡಬಹುದು. ಕ್ರಿಕೆಟ್ ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಒಂದಾಗಿದೆ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ತಿಂಡ್ಲು ಗ್ರಾಮದಲ್ಲಿ ಇಲತೊರೆ ಅಪ್ಪು ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಫೈನಲ್ನಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದರು. ಕ್ರಿಕೆಟ್ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಮನ್ನಣೆಯನ್ನ ಗಳಿಸಿದಂತಹ ಕ್ರೀಡೆಗಳಲ್ಲಿ ಒಂದಾಗಿದೆ. ಕ್ರೀಡಾಕೂಟಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗಿದೆ. ಆಟದಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ. ಸೋತಿರುವ ತಂಡ ಧೃತಿಗೆಡಬಾರದು. ಸೋಲೆ ಮುಂದಿನ ದಿನಗಳಲ್ಲಿ ಗೆಲುವಿಗೆ ಸೋಪಾನವೆಂದು ಭಾವಿಸಿ ನಿರಂತರ ಅಭ್ಯಾಸದಲ್ಲಿ ತೊಡಗಿದಾಗ ಮಾತ್ರ ಗೆಲುವು ನಮ್ಮನ್ನ ಹುಡುಕಿಕೊಂಡು ಬರಲು ಸಾಧ್ಯವೆಂದು ಕ್ರೀಡಾಪಟುಗಳನ್ನ ಹುರಿದುಂಬಿಸಿದ್ರು. ತಿಂಡ್ಲು ಗ್ರಾಮದ ಅಪ್ಪು ಕಪ್ ಕ್ರೀಡಾಕೂಟದ ಆಯೋಜಕರಾದ ಬಾಬು ಮಾತನಾಡಿ, ಕ್ರಿಕೆಟಿನಲ್ಲಿ ಪ್ರಥಮ ಸ್ಥಾನ ಪಡೆದ ವಿಜೇತರಿಗೆ ಟಗರು, 40,000 ನಗದು ಬಹುಮಾನದ ಟ್ರಾಫಿ, ದ್ವಿತೀಯ ಸ್ಥಾನವನ್ನ ಪಡೆದವರಿಗೆ 30 ನಗದು ಆಕರ್ಷಕ ಟ್ರಾಫಿ ನೀಡಿ ಗೌರವಿಸಲಾಗಿದೆ. ಕ್ರಿಕೆಟ್ ಆಟಗಾರರು ಕೂಡ ಕ್ರೀಡಾಕೂಟದ ಯಶಸ್ವಿಗೆ ಶ್ರಮಿಸಿದ ತಮಗೆಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಡಿಸಿಸಿ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಸೊಣ್ಣಪ್ಪ, ಜೆಡಿಎಸ್ ಅಧ್ಯಕ್ಷ ಮುನೇಗೌಡ, ತಾಲೂಕು ಸೊಸೈಟಿ ಮಾಜಿ ಅಧ್ಯಕ್ಷ ಕಾಮೇನಹಳ್ಳಿ ರಮೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗೋಪಾಲಸ್ವಾಮಿ, ಬೊಮ್ಮಾವರ ಪಿಎಸ್ಎಸ್ಎನ್ ಅಧ್ಯಕ್ಷ ರವಿಕುಮಾರ್, ಜೆಡಿಎಸ್ ಮುಖಂಡ ತಿಂಡ್ಲು ಬಾಬು, ಹೊಸೂರು ವೆಂಕಟೇಶ್, ನಾಗಮಂಡಲ ವೆಂಕಟಸ್ವಾಮಿ, ಜೆಡಿಎಸ್ ಕಾರ್ಯದರ್ಶಿ ಲಕ್ಷ್ಮಣ್ ಸೇರಿದಂತೆ ಕ್ರಿಕೆಟ್ ಆಟಗಾರರು ಹಾಗೂ ಗ್ರಾಮಗಳ ಮುಖಂಡರುಗಳು ಹಾಗೂ ಇನ್ನೂ ಅನೇಕರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕ್ರಿಕೆಟ್ ಕಪ್ ಅಂತ ಹೆಸರಿಟ್ಟು ನಾವು ಈ ಟೂರ್ನಿಮೆಂಟ್ ಅನ್ನು ಸತತ 4 ದಿನಗಳ ಕಾಲ, ಲಾಸ್ಟ್ ವಾರದಲ್ಲಿ 2 ದಿನ ಮತ್ತು ಈ ಶನಿವಾರ ಮತ್ತು ಭಾನುವಾರ ಇವತ್ತು ಫೈನಲ್ ಪಂದ್ಯಗಳು ನಡೀತವೆ. ಪ್ರಥಮ ವಿಜೇತರಿಗೆ 40,000 ನಗದು ಬಹುಮಾನ, 1 ಟಗರು ಮತ್ತು ಪ್ರಶಸ್ತಿ ಟ್ರೋಫಿಗಳನ್ನು ನೀಡ್ತೇವೆ. ಎರಡನೇ ಬಹುಮಾನ ಬಂದು 30,000 ನಗದು ಬಹುಮಾನ, ಟ್ರೋಫಿ ಮತ್ತು ಅಷ್ಟೇ ಹಣ ಇರುತ್ತೆ. ಇದು ಅಪ್ಪುರವರ ಚಿರಸ್ಮರಣೆಯಲ್ಲಿ ಮೂಡಿ ಬರ್ತಂಥ ಕಾರ್ಯಕ್ರಮ. ಎಲ್ಲರೂ ಸಹ 4 ದಿನಗಳಿಂದ ಸಮಾಧಾನ ರೀತಿಯಲ್ಲಿ ಕ್ರೀಡಾಪಟುಗಳು ಬಂದು ಉತ್ತಮವಾಗಿ ಆಡಿ ಎಲ್ಲ ಜಯಶಾಲಿ ಆಗ್ತಾ ಇದ್ದಾರೆ. ಇನ್ನೇನು 2 ಪಂದ್ಯ ಇದೆ, ಯಾರು ಪ್ರಥಮ ಬಹುಮಾನ ಗಳಿಸ್ತಾರೆ ಅಂತ ನೋಡೋಕೆ ನಾವು ಕಾಯ್ತಾ ಇದ್ದೀವಿ. ಇದು ಆಯೋಜಕರು ತಿಂಡ್ಲು ಗ್ರಾಮದ ಸಮಾಜ ಸೇವಕರಾದಂಥ ಶ್ರೀಯುತ ಟಿ.ಎನ್. ಬಾಬುರವರು ಮತ್ತು ಈ ಹೊಸ ಗ್ರಾಮದ ವೆಂಕಟೇಶಣ್ಣವರು ಮತ್ತು ಅರ್ದೇಶಿಳ್ಳಿ ಗ್ರಾಮದ ಆನಂದಣ್ಣವರು ಮಾಜಿ ಸದಸ್ಯರು ಮತ್ತು ತಿಂಡ್ಲು ಗ್ರಾಮದ ಸದಸ್ಯರಾದ ಶ್ರೀಯುತ ಕೆಂಪರಾಜಣ್ಣವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಆಯೋಜಕರು ಸಹ ಅವರೇ ಆಗಿರ್ತಾರೆ. ಒಟ್ಟು ಎಷ್ಟು ತಂಡಗಳು? ಒಟ್ಟು 36 ತಂಡಗಳು ಬಂದಿದೆ. ಈಗ ಸೆಮಿಫೈನಲ್ ಪಂದ್ಯಗಳು ನಡೀತವೆ. ಈಗ ಎಷ್ಟೇ ಟೀಮ್? 8 ಈಗ 8 ಟೀಮ್ ಇದ್ದಾವೆ ಇವತ್ತು. ಇದರಲ್ಲಿ ಫೈನಲ್ ಸೆಮಿಫೈನಲ್ ಮಾಡ್ತೀರಾ? ಫೈನಲ್ ಸೆಮಿಫೈನಲ್ 2 ತಂಡ ಇರುತ್ತೆ. ಇವತ್ತೇ ಮುಗಿಯುತ್ತೆ? ಇವತ್ತು ಮುಗಿಯುತ್ತೆ. ಸಂಜೆ ಫೈನಲ್ ಪಂದ್ಯ ಯಾವುದಂತ ತಮ್ಮ ಹೆಸರು ಮಧು ಅಂತ, ಮಾಜಿ ಸದಸ್ಯರು ತಿಂಡ್ಲು ಗ್ರಾಮ.